ನಮ್ಮನೆಯವರು ನನ್ನ ಬಟ್ಟೆ ಹಾಕೊಂತಾರಂತೆ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆ ಫ್ರೆಶ್ ಅಪ್ ಆಗಿ ತಿಂಡಿಗೆ ಪುಳಿಯೋಗರೆ ಮಾಡ್ಕೊಂಡೆ. ಅಷ್ಟರಲ್ಲಿ ಫ್ಲಿಪ್ಕಾರ್ಟ್ ಇಂದ ಒಂದು ಪಾರ್ಸಲ್ ಬಂತು. ಅದು ನಿಸ್ಕೊಂಬಂದ್ ಎತ್ತಿಟ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡು ಒಂದ್ 12 ಗಂಟೆ ಹಂಗೆ ನಿದ್ದೆ ಬಂತು ಅಂತ ಮಲ್ಕೊಂಡೆ. ಒಂದೊಂದ್ ದಿನ ಮಲ್ಕೋಬೇಕು ಅಂತ ಮಲ್ಕೊಂಡ್ರು ನಿದ್ದೆ ಬರಲ್ಲ. ಇವತ್ತಂತೂ ತುಂಬಾ ನಿದ್ದೆ ಬರ್ತಿತ್ತು. ನಿದ್ದೆ ಬರ್ತಿದ್ಯಲ್ಲ ಅಂತ 12 ಗಂಟೆಲಿ ಮಲ್ಕೊಂಡವಳು 4 ಗಂಟೆಗೆ ಎದ್ದಿದ್ದೀನಿ. ಎದ್ ನೋಡಿದ್ರೆ ಜೋರಾಗಿ ಮಳೆ ಬರ್ತಿತ್ತು. ಹಾಗೆ ಬೆಳಗ್ಗೆಯಿಂದ ತಲೆಗೆ ಎಣ್ಣೆ ಹಾಕೋಬೇಕು ಅನ್ಕೊಂತಿದ್ದೆ, ಹಾಕೊಳ್ಳೋದಿಕ್ ಆಗೇ ಇರ್ಲಿಲ್ಲ. ತಲೆಗೆ ಎಣ್ಣೆ ಹಾಕೊಂಡು ಆಚೆ ಬಂದ್ ನೋಡಿದ್ರೆ ಫುಲ್ ಬಿಸಿಲು ಬಂದಿತ್ತು. ಹಾಗೆ ರೈನ್ಬೋ ಕೂಡ ಬಂದಿತ್ತು. ರೈನ್ಬೋ ನೋಡ್ಕೊಂಡು ನಾನು ನಮ್ಮನೆಯವರು ಸಂಜೆ ಆಗಿ ಹೊಲ್ದತ್ರ ಹೋಗಿ ಬರೋಣ ಅಂತ ಹೋದ್ವಿ. ಅಲ್ಲೊಂದ್ ನಾಯಿ ಇತ್ತು, ನಮ್ಮನ್ನ ನೋಡಿ ಬಗ್ಲುತ್ತಿತ್ತು. ಬಟ್ ಅದು ಆಚೆ ಬರೋದಿಕ್ಕೆ ಎದ್ರುಕಂತಿತ್ತು. ಅದನ್ನ ಸ್ವಲ್ಪ ಆಟ ಆಡಿಸ್ಕೊಂಡು ಹೊಲ್ದೊಳಗಡೆ ಹೋದ್ವಿ. ಮಳೆ ಬಂದೈತೆ, ಹಾಕ್ಬೋದಲ್ವೇ ನಾವು ಇಷ್ಟಕ್ಕೆ? ನೆಂದೈತೆ ನೋಡು. ಈಗ ಹಾಕಂಗಿಲ್ಲ, ಬೆಳಗ್ಗೆ ಹಾಕ್ಬೇಕಾರದು. ಬೆಳಗಿನ ಜಾವನೇನ? ಬೆಳಗ್ಗೆ ಅಂದ್ರೆ ಬಿಸಿಲು ಹತ್ಬೇಕು, ಸ್ವಲ್ಪ ಬಿಸಿಲಲ್ಲಿ ಕರ್ಗೋದದು. ಹಾಕಾದ್ಮೇಲೆ ಮಳೆ ಬಂದ್ರೆ ಚಂದ ಕರ್ಗಾದ್ಮೇಲೆ. ನನ್ನ ಟೀ ಶರ್ಟ್ ಇಟ್ಕೊಂಡು ನ್ಯಾತಾಡ್ತಿದ್ಯಲ್ಲ, ಜೋಗಯ್ಯ ಜಂಗಮ್ಮ ಅಂತ. ನನ್ನ ಟೀ ಶರ್ಟ್ ನನಗೆ ಚೆನ್ನಾಗೈತಿ, ನೀನು ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ ಅಂದ್ರೂ ನಂಗೆ ಬೇಕು. ನಂದದು ಹೋಗಿ ಬಿಚ್ಕೊಡು. ಅದೇನು ನನ್ನದು ಇಕ್ಕೊಳಕ್ಕೆ ಅದು ಏನು ಇಷ್ಟಪಡ್ತೀಯಪ್ಪ? ನಿಂದು ಇಕ್ಕೊಂಡ್ರೆ ಗೊತ್ತಾಗತ್ತೆ. ನಾವು ಹಾಗೆ ಮಾತಾಡ್ತಾ ಹೊಲ್ದೊಳಗಡೆ ಎಲ್ಲ ಓಡಾಡ್ಕೊಂಡು ಎಳ್ನೀರು ಕುಟ್ಕೊಂಡು ನಮ್ಮ ತಿಪ್ಟೂರ್ ಕಡೆ ಬಂದ್ವಿ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಅಡುಗೆ ಎಲ್ಲ ಮುಗಿಸ್ಕೊಂಡು ಈ ದಿನ ಏನು ಮಾಡಿದೆ. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.